ಓಡ್ಬಳೆ ತಿಂದಿರ್ತೀರಾ, ಅದರಲ್ಲೂ ನೀವು ಮುಳ್ಳು ಸೌತೆ ಓಡ್ಬಳೆ ಟ್ರೈ ಮಾಡಿದ್ದೀರಾ? ಇಲ್ಲ ಅಂತ ಹೇಳಿದರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಮನೆಯಲ್ಲಿ ಆಗಿರುವ ಮುಳ್ಳು ಸೌತೆ ಓಡ್ಬಳೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಏನಿಲ್ಲ, ಮುಳ್ಳು ಸೌತೆನ ಚೆನ್ನಾಗಿ ಹೆಚ್ಚಿಬಿಟ್ಟು ಸ್ವಲ್ಪ ತುರಿಯಿರಿ. ಅದಕ್ಕೆ ನೀವು ನೆನೆಸಿಟ್ಟ ಅಕ್ಕಿ, ಆಮೇಲೆ ಸ್ವಲ್ಪ ಕಾಯಿ ತುರಿ, ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿ ಹಿಟ್ಟನ್ನು ಮಾಡಿಟ್ಕೊಳ್ಳಿ. ಬೆಂಕಿ ಉರಿರತ್ತಲ್ವ, ಒಲೆ ಅಂದರೆ ಮನೆಯಲ್ಲಿ ಒಲೆ ಇದ್ದರೆ ಬಹಳಷ್ಟು ಉತ್ತಮ. ಅದಕ್ಕೆ ನೀವು ಬೆಂಕಿ ಹಾಕಿ ಒಂದು ಹದ ಉರಿಯಲ್ಲಿ ಓಡನ್ನು ಇಟ್ಟು ಬೇಯಿಸಬೇಕು. ಓಡಿಲ್ಲ ಅಂತ ಹೇಳಿದರೆ ನಾವು ಈ ರೀತಿಯ ಬಾಣಲೆ ಇದೆಯಲ್ಲ ಅದರಲ್ಲಿ ಮಾಡಿದ್ವಿ. ಓಡು ಕಟ್ಟಾಗಿ ಹೋಗಿತ್ತಾಯ್ತಾ. ಇದು ಅಜ್ಜಿ ನನಗೆ ಏನು ಹೇಳಿದ್ರು ಗೊತ್ತಾ? ಹದ ಉರಿ ಇರಬೇಕು ಬೆಂಕಿ, ಇಲ್ಲ ಅಂತ ಹೇಳಿದರೆ ಓಡ್ಬಳೆ ಸುಟ್ಟೋಗ್ಬಿಡತ್ತೆ ಅಡಿ. ಅದಕ್ಕೋಸ್ಕರ ನಮ್ಮ ಅಜ್ಜಿ ನನಗೆ ಸರಿಯಾಗಿ ಹದವಾದ ಒಲೆ ಉರಿಯಲ್ಲಿ ಪ್ರೀತಿ ಮಾಡೋದನ್ನು ಹೇಳ್ಕೊಟ್ರು. ಏನಿಲ್ಲ, ಸ್ವಲ್ಪ ಹೊತ್ತು ಬೇಕಾಗತ್ತೆ ನಿಮಗೆ. ಯಾಕೆ ಅಂತ ಹೇಳಿದ್ರೆ ಓಡ್ಬಳೆ